ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಶೇಷ ವರದಿಗೆ ಸ್ವಾಗತ. ನಮ್ಮ ಮನೆಗಳಲ್ಲಿ ದೈವ ಶಕ್ತಿ ಇದೆಯೇ? ಕೆಲವು ಮನೆಗಳಲ್ಲಿ ಏಕೆ ಶಾಂತಿ, ಸಂತೋಷ, ನೆಮ್ಮದಿ ಇರುತ್ತದೆ? ಈ ವಿಷಯದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಭಾರತೀಯ ಸಂಪ್ರದಾಯ ಪ್ರಕಾರ ಮನೆ ಎಂಬುದು ಕೇವಲ ವಾಸಿಸುವ ಸ್ಥಳವಲ್ಲ, ಅದು ಕುಟುಂಬದ ಶಕ್ತಿ, ಭಾವನೆ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರವಾಗಿದೆ. ಹಿರಿಯರು ಹೇಳುವಂತೆ ಮನೆಯಲ್ಲಿ ಸ್ವಚ್ಛತೆ, ದೇವರ ಪೂಜೆ ಮತ್ತು ಸಕಾರಾತ್ಮಕ ಚಿಂತನೆ ಇದ್ದರೆ ದೈವ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ. ವಾಸ್ತು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ಬೆಳಗ್ಗೆ ಮನೆ ಸ್ವಚ್ಛಗೊಳಿಸುವುದು, ದೇವರ ದೀಪ ಹಚ್ಚುವುದು ಮತ್ತು ಪ್ರಾರ್ಥನೆ ಮಾಡುವುದರಿಂದ ಮನೆಯ ವಾತಾವರಣ ಉತ್ತಮವಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರಲ್ಲಿ ನೆಮ್ಮದಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಹಲವರು ತಮ್ಮ ಅನುಭವದಲ್ಲಿ ನಿಯಮಿತ ಪೂಜೆ ಮತ್ತು ಭಜನೆ ಮಾಡಿದ ನಂತರ ಮನೆಯಲ್ಲಿ ಕಲಹ ಕಡಿಮೆಯಾಗಿ ಶಾಂತಿ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಾರೆ. ದೈವಶಕ್ತಿ ಎಂದರೆ ಕಣ್ಣಿಗೆ ಕಾಣುವ ಯಾವುದೇ ಅದ್ಭುತವಲ್ಲ, ಅದು ಒಳ್ಳೆಯ ಆಲೋಚನೆಗಳು, ಪ್ರೀತಿ, ಕರುಣೆ ಮತ್ತು ಪರಸ್ಪರ ಗೌರವದ ರೂಪದಲ್ಲಿಯೂ ಇರಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಮನೆಯಲ್ಲಿ ಹಿರಿಯರನ್ನು ಗೌರವಿಸುವುದು, ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇಂತಹ ಕಾರ್ಯಗಳು ಮನೆಯ ವಾತಾವರಣವನ್ನು ಸಂತೋಷವಾಗಿರಿಸುತ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಜನರು ವಿಚಿತ್ರ ಘಟನೆಗಳನ್ನು ದೈವಶಕ್ತಿ ಎಂದು ಭಾವಿಸುತ್ತಾರೆ. ತಜ್ಞರ ಪ್ರಕಾರ ಯಾವುದೇ ಘಟನೆಗೆ ಮೊದಲು ವೈಜ್ಞಾನಿಕ ಕಾರಣಗಳನ್ನು ಪರಿಶೀಲಿಸುವುದು ಮುಖ್ಯ. ಅದೇ ಸಮಯದಲ್ಲಿ ನಂಬಿಕೆ ಮತ್ತು ಭಕ್ತಿಯು ವ್ಯಕ್ತಿಗೆ ಮಾನಸಿಕ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಹೀಗಾಗಿ ಮನೆಯಲ್ಲಿರುವ ದೈವಶಕ್ತಿ ಎಂದರೆ ಕೇವಲ ಒಂದು ಅದ್ಭುತ ಶಕ್ತಿ ಇಲ್ಲ, ಅದು ನಮ್ಮ ಒಳ್ಳೆಯ ನಡೆನುಡಿ, ಪ್ರಾರ್ಥನೆ, ಪ್ರೀತಿ ಮತ್ತು ಸಕಾರಾತ್ಮಕ ಮನೋಭಾವದ ಪ್ರತೀಕವೂ ಆಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಒಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.